ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ, ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಲವಾರು ವೀಡಿಯೋಗಳಿಗೆ ಲೈಕ್ಸು, ಶೇರ್ಸು, ಕಮೆಂಟ್ಸು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ. ಇದಿರೋದು ಯಡೂರು ಮಾರ್ಗ ಬೈರಸಂದ್ರದಲ್ಲಿರೋದು. ಈ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ದೆವ್ವ ಪೀಡೆ ಪಿಶಾಚಿಗಳಿಗೆ ಎತ್ತಿದ ಕೈ ಅಂತಲೇ ಇಲ್ಲಿನ ಜನಗಳೇ ಹೇಳ್ತಾರೆ. ಈ ದೇವಸ್ಥಾನ ಬಹಳ ವಿಶೇಷದಿಂದ ಕೂಡಿದೆ. ದೇವಸ್ಥಾನವನ್ನು ತಲುಪಲು ಮೆಟ್ಟಿಲೇರಿ ಹೋಗುತ್ತಿದ್ದಂತೆ ಕೆಳಗಡೆ ನೋಡಿದರೆ ಭೂ ಸ್ವರ್ಗದಂತೆ ಕಾಣಿಸುತ್ತದೆ. ಹಾಗೆ ಹಚ್ಚ ಹಸಿರಿನಿಂದ ಅಕ್ಕಪಕ್ಕದ ಊರುಗಳು ಹಾಗೂ ರೋಡು ಎಲ್ಲವನ್ನು ನೋಡ್ತಾ ಇದ್ದರೆ ಒಂದು ಸುಂದರ ಲೋಕದಂತೆ ಕಾಣಿಸ್ತದೆ. ಎಲ್ಲವನ್ನು ನಾವೆಲ್ಲ ಕಾಡು ಅಲ್ಲಿ ಇಲ್ಲಿ ಟ್ರಕ್ಕಿಂಗ್ ಹೋಗ್ತೀವಲ್ಲ, ಎಲ್ಲ ನಮ್ಮಲ್ಲೇ ಇರುತ್ತದೆ. ಇದ್ದಿದ್ದನ್ನು ಬಿಟ್ಟು ಇಲ್ಲದೇ ಇರೋದನ್ನ ಹುಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತಿಗೆ ಇದು ಹೋಲುತ್ತದೆ ಅಂತಲೂ ಸಹ ಹೇಳ್ಬೋದು. ನಾವು ಈ ದೇವಸ್ಥಾನವನ್ನು ತಲುಪಲು ಮೆಟ್ಟಿಲುಗಳನ್ನು ಏರಬೇಕಾದ್ರೆ ಬಣ್ಣ ಬಣ್ಣದವಾಗಿ ಆಂಜನೇಯ ಹಾಗೂ ರಾಮ ಲಕ್ಷ್ಮಣ ಸೀತೆಯರನ್ನು ಸಹ ಚಿತ್ರಿಸಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಕೆಳಗಡೆ ರಾವಣನ ಮಗನಾದ ಇಂದ್ರಜಿತ್ತನನ್ನು ಸಹ ಪೂಜಿಸುತ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ರಾವಣನ ಮಗನಾದ ಇಂದ್ರಜಿತ್ತನನ್ನು ಸಹ ಪೂಜಿಸುವುದು ಈ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಸನ್ನಿಧಾನದಲ್ಲಿಯೇ ಮಾತ್ರ ಕಾಣಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಬಾಯ್.